ಯಾರೋ ಬಂದು ನಿನ್ನನ್ನು ಹೊಡೆದಿದ್ದಾರೆ ಅಂತ ಆಯ್ತು. ಯಾರು ನಿನ್ನ ಹೊಡೆದಿದ್ದು? ಅಲ್ಲ, ಈ ವಿಷಯ ನಾ ಬೀರು ಹೇಳ್ಬೇಡ ಅಂತ ಹೇಳ್ತಿದ್ದೆ ಅಂದ್ರೆ ದರ್ ಇಸ್ ಸಮಥಿಂಗ್ ಫಿಶಿ. ಯಾರು ಅಂತ ಹೇಳು ಮಾಡಿ, ಹೇಳು. ಅದೆಲ್ಲ ದೊಡ್ಡ ವಿಷಯ. ನಾನು ಹೇಳಕ್ಕೆ ಅಂತ ಬಂದಾಗ ನೀನು ಯಾವಾಗಲೂ ಸಿಲ್ಲಿ 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 ಅಂತ ನೆಗ್ಲೆಕ್ಟ್ ಮಾಡ್ತಿದ್ದೆ. ಇವಾಗ ನೀನಾಗಿ ಕೇಳಕ್ಕೆ ಬಂದಿದ್ಯಾ? ಸರಿ ಮಾಡಿ, ಈಗ ನಾನು ಕೇಳ್ತಿದ್ದೀನಿ ತಾನೆ, ಏನಾಯ್ತು ಅಂತ ಹೇಳು. ಮಾಮ್, ನಾನು ಆ ಶ್ರಾವಣಿ ಮೇಲೆ ಸಿಟ್ಟಿಂದ ಒಂದೇ ಒಂದ್ಸಲ ಮಿಸ್ಬಿಹೇವ್ ಮಾಡಿದೆ. ಅವಳು ಕೈ ಹಿಡ್ದು ಎಳೆದು ಅವಳಿಗೆ ತುಂಬ ಅವಮಾನ ಮಾಡಿ ಕಳಿಸ್ದೆ. ಆ ರೀತಿ ಮಾಡಿತು ಯಾರೋ ಬಂದು ನಂಗೆ ಹೊಡೆಯಕ್ಕೆ ಶುರು ಮಾಡ್ದೆ. ಶಟಲ್ ಆಡಕ್ಕೆ ಹೋದಾಗ್ಲೂ ಒಬ್ಬನೇ ಇದ್ದೆ. ಲೈಟ್ಸ್ ಆಫ್ ಆಯಿತು. ಯಾರೋ ಬಂದು ಹಿಗ್ಗ ಮುಖ ಹೊಡೆದ. ಆದರೆ ನೆನ್ನೆ ಕೂಡ ಮಾಮ್, ಶ್ರಾವಣಿನ ಇಟ್ಕೊಳಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಯಾರೋ ಒಬ್ಬ ಟವಲ್ನ ನನ್ನ ಮುಖಕ್ಕೆ ಮುಸ್ಕಾಗ್ದ. ಹೇಳ್ಕೊಬಂದು ರಪ್ಪ 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 ಅಂತ ಮುಖಕ್ಕೆ ಹೊಡೆದ ಮಾಮ್. ಯಾರು ಏನು ಅಂತಾನೆ ಗೊತ್ತಾಗ್ತಿಲ್ಲ ಮಾಮ್. ಮನೇಲಿದ್ರೆ ಹೊಡಿತಾನೆ, ಆಚೆ ಹೋದ್ರೆ ಹೊಡಿತಾನೆ. ಅಲ್ಲ ಮಾಮ್, ಹೊರಗ್ನವರು ಮನೆ ಒಳಗಡೆ ಬಂದು ನನಗೆ ಹೊಡೆಯಕ್ಕೆ ಹೇಗೆ ಸಾಧ್ಯ ಮಾಮ್? ಇಲ್ಲ ಮಾಡಿ, ಇದನ್ನ ಯಾರು ಇದೇ ಮನೇಲಿ ಇಟ್ಕೊಂಡೇ ಮಾಡ್ತಿರೋ ಕೆಲಸ. ಮಾಮ್, ಅಂಥ ಧೈರ್ಯ ಈ ಮನೇಲಿ ಯಾರಿಗಿದೆ ಮಾಮ್? ಸುಬ್ಬು, ಇಷ್ಟೊತ್ತು ನೀನು ಎಲ್ಲಿ ಹೋಗಿದ್ದೆ? ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೊರಗಡೆ ಹೋಗಿದೆ. ಯಾವಾಗಲೂ ನಿನ್ನ ತೋಳನ್ನ ಮರ್ಚಿರ್ತೀಯ ಅಲ್ವಾ, ಇವತ್ತು ಯಾಕೆ ಬಿಟ್ಕೊಂಡಿದ್ಯಾ? ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಮೇಡಮ್, ಅದಕ್ಕೆ ಹಾಗೆ ಬಿಟ್ಟಿದೆ. ಮಾಡಿ, ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಮಾಮ್ ಮಾಮ್, ಸುಬ್ಬು ಸುಬ್ಬು. ಹ್ಞೂ ಮಾಮ್, ಸುಬ್ಬುನ ಇದನ್ನೆಲ್ಲ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಅಂದ್ರೆ ಇದೆಲ್ಲ ಸುಬ್ಬು ಕೆಲಸನಾ? ಸುಬ್ಬು ಮದನ್ಗೆ ಹೊಡೆದಿದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಿಲ್ವಲ್ಲ. ಅಲ್ಲ, ಏನು ಹೇಳ್ತಿದ್ಯಾ ಮಾಡಿ ನೀನು? ಹೌದು ಮಾಮ್, ನನಗೆ ಇವಾಗ ನೆನಪಾಗ್ತಿದೆ. ಇದನ್ನೆಲ್ಲ ಮಾಡಿರೋದು ಸುಬ್ಬು ಅಂತ ಅನ್ನಿಸ್ತಾ ಇದೆ. ನನಗೆ ಟವಲ್ ಮುಸ್ಕಾಕಿ ಹೊಡಿತಾ ಇದ್ದ ಅಂತ ಹೇಳಿದ್ನಲ್ಲ, ಅವ ಕಣ್ಣು ಸ್ವಲ್ಪ ಮಂಜಾಗಿತ್ತು, ಆದರೂ ನಂಗೆ ಕಾಣಿಸ್ತಾ ಇತ್ತು. ಚುಚೂರು ಎಲ್ಲೋ ಒಂದು ಕಡೆ ಸುಬ್ಬು ಮುಖ ಥರ ಕಾಣಿಸ್ತಿತ್ತು ಮಾಮ್. ಆಮೇಲೆ ಚಡಲ್ ಕೊಟ್ಟಿಲ್ಲ ಅಷ್ಟೇ, ಹೊಡೆದೋಗ್ಬೇಕಾದ್ರೆ ನನಗೆ ಎಲ್ಲೋ ಸುಬ್ಬುನ ನೋಡ್ದಂಗಾಯ್ತು ಮಾಮ್. ಹೌದು ಮಾಮ್, ಹೌದು, 100% ಸುಬ್ಬುನೇ ನನ್ನ ಮೇಲೆ ಕೈ ಮಾಡಿರೋದು. ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ಅವನಿಗೆ?